ಒಂದೊಂದು ದಿನ ಇದೇ ರೀತಿಯಾದಂಥ ಆರೋಪಕ್ಕೆ ಸರ್ಕಾರವೇ ಬಿದ್ದೋಗುವಂತ ಪರಿಸ್ಥಿತಿಗೆ ಬಂದಿತ್ತು. ಈಗ ಮತ್ತೊಮ್ಮೆ ಅಂಥದ್ದೇ ಆರೋಪ ಈಗ ಕೇಳಿ ಬರ್ತಾ ಇದೆ. ಈಗ ಕೇಳಿ ಬರ್ತಾ ಇರುವಂತ ಆರೋಪ ಯಾವುದು ನೋಡೋಣ. ಆ ಸುದ್ದಿಯನ್ನ ಆಮೇಲೆ ಬರ್ತೀನಿ, ಅದಕ್ಕೆ ಏನಾಗಿದೆ ಅಂತ ಹೇಳಿ. ಈಗ ಇನ್ನೊಂದು ಸುದ್ದಿ ಬರ್ತಾ ಇರುವಂತದ್ದು, ಮುಂದಿನ 24-48 ಗಂಟೆ ಒಳಗಡೆ ಬಂದು ತನಿಖೆಯನ್ನ ಎದುರಿಸು, ದೇವೇಗೌಡರ ಮೇಲೆ ಗೌರವ ಇದ್ರೆ ಕೂಡಲೇ ಬಂದು ತನಿಖೆಯನ್ನ ಎದುರಿಸು ಅಂತ ಹೇಳಿದ್ದಾರೆ. ಪ್ರಜ್ವಲ್ಗೆ ಯಾರೋ ಲಾಯರ್ ಹೇಳಿ ಕಳಿಸಿರ್ಬೇಕು. ಸೊ ಹಾಗಾಗಿ ಈಗ ರೇವಣ್ಣಗೂ ಕೂಡ ಹೇಳಿದ್ದೇನೆ, ಎಲ್ಲಿದ್ರು ಕೂಡ ಕರೆಸಿ ಅಂತ ನಾನು ಹೇಳಿದ್ದೇನೆ ಅನ್ನೋ ಮಾತನ್ನ ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ನಾನೇ ಮನವಿ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿರೋದು. ಪೆನ್ ಡ್ರೈವ್ ಕೇಸ್ನಲ್ಲಿ 22 ದಿನದಿಂದ ಪ್ರಜ್ವಲ್ ನಾಪತ್ತೆಯಾಗಿರೋದು. ಸೊ ಅದಕ್ಕೆ ಈಗ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಬಂದು ತನಿಖೆಯನ್ನು ಎದುರಿಸು ಅಂತ ಹೇಳ್ತಾ ಇದ್ದಾರೆ. ಮುಂದಿನ 24-48 ಗಂಟೆ ಒಳಗಡೆನೆ ಬಂದು ತನಿಖೆಯನ್ನು ಎದುರಿಸು ಅಂತ ಹೇಳಿ, ದೇವೇಗೌಡರ ಮೇಲೆ ಗೌರವ ಇದ್ರೆ ಕೂಡಲೇ ಬಂದು ತನಿಖೆಯನ್ನ ಎದುರಿಸು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದ್ರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ. ಪಾಪ ದುಡ್ಡಿರೋರು ಏನಾದ್ರು ಮಾಡ್ಕೋತಾರೆ. ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು, ಅವ್ರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗಿರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ? ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಗಾರದೆ ಇವತ್ತು ನಾನೇ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು ಅವರ ಎಂಟೈರ್ ರಾಜಕೀಯದ ಬದುಕನ್ನ ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನಾನು ಮನವಿ ಮಾಡ್ತೀನಿ. ಇದನ್ನೇ ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು, ಕಾಂಗ್ರೆಸ್ನ ಲೀಡರ್ಸ್ಗಳು ಹೇಳ್ತಾ ಇದ್ದಿದ್ದು, ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದನ್ನೇ. ಮೊದಲು ತನಿಖೆಯನ್ನ ಫೇಸ್ ಮಾಡಬೇಕು, ಈ ರೀತಿ ತಪ್ಪಿಸ್ಕೊಂಡು ಹೋಗೋದಲ್ಲ. ಆರೋಪ ಬಂದಾಗ ಅಲ್ಲಿಂದ ಎಸ್ಕೇಪ್ ಹಾಕೊಂಡು ಹೋದ್ರೆ ಅದರ ಆರೋಪ ಮಾಡ್ತಾ ಇರೋದು ನಿಜ ಅನ್ನೋದು ಪ್ರೂವ್ ಆಗುತ್ತೆ, ತಪ್ಪಿಸ್ಕೊಂಡು ಓಡಾಡೋದಲ್ಲ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಶ್ರೀನಿವಾಸ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಈ ವಿಚಾರವನ್ನೇ ಬಹಳ ದಿನಗಳಿಂದ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು, ಮೊದಲು ಅವ್ರನ್ನ ಕರೆಸಿ ವಿಚಾರಣೆಗೆ ಹಾಜರಾಪಡಿಸಿ ಅಂತ ಹೇಳಿ. ಸೊ ಫೈನಲಿ ಈಗ ಕುಮಾರಸ್ವಾಮಿ ಅವರೇ ಮನವಿ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದ್ರ ಅಂತ. ಅರುಣ್, ಕುಮಾರಸ್ವಾಮಿ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸುದೀರ್ಘವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತೇನು ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿದ್ರು, ಆದ್ರೆ ಇದನ್ನ ದೇವೇಗೌಡರಿಗೆ ನೀವು ಬಹಿರಂಗವಾಗಿ ಈ ರೀತಿ ಮನವಿ ಮಾಡಿ ಅನ್ನುವಂತಹ ಸಲಹೆ ಕೊಟ್ಟಿದ್ದೆ. ಆದ್ರೆ ಇವತ್ತು ನಾನು ತಡೆಯೋದಕ್ಕಾಗೋದಿಲ್ಲ, ಆದ್ರೂ ಕೂಡ ನಾನೇ ಇವತ್ತು ಬಹಿರಂಗವಾಗಿ ಅವರನ್ನ ಕೇಳ್ತೀನಿ, ಏನೇ ಇದ್ರೂ ಕೂಡ ಬಂದು ತನಿಖೆಗೆ, ಅಂದ್ರೆ 24 ಗಂಟೆಯಲ್ಲೋ ಅಥವಾ 40 ಗಂಟೆಯಲ್ಲೋ ಬಂದು 48 ಗಂಟೆಯಲ್ಲೇ ಬಂದು ತನಿಖೆಯನ್ನು ಎದುರಿಸಿ, ಕಷ್ಟ ತಪ್ಪಾಗಿದ್ರೆ ಶಿಕ್ಷೆ ಅನುಭವಿಸ್ಲಿ ಅನ್ನುವಂಥದ್ದು. ಆದ್ರೆ ಸಹಜ
ಸಹಜವಾಗಿ ಈ ಒಂದು ಘಟನೆಯಿಂದ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದ ಮೇಲೆ ಕಾಂಗ್ರೆಸ್ ನಾಯಕರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಒಂದಿಷ್ಟು ಅಪಮಾನಗಳು, ಕಳಂಕಗಳು ಎಲ್ಲವೂ ಬಂದಿದ್ದಾವೆ. ಹಾಗಾಗಿನೇ ಸಚಿವರು ಕೂಡ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರನ್ನ ಟಾರ್ಗೆಟ್ ಮಾಡ್ತಿದ್ರು. ತಪ್ಪಿಲ್ಲ ಅಂದ್ರೆ ಯಾಕೆ ಅವರು ವಿದೇಶಕ್ಕೆ ಹೋಗ್ಬೇಕಾಗಿತ್ತು, ಬಂದು ತನಿಖೆ ಎದುರಿಸಲಿ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಎಲ್ಲೇ ಇದ್ರೂ ಕೂಡ ಬಂದು SIT ಮುಂದೆ ತನಿಖೆಗೆ ಎದುರಿಸಬೇಕು, ಧೈರ್ಯ ಕಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಬಂದು ಫೇಸ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹಾಗಾಗಿ ಮಾಧ್ಯಮಗಳ ಮೂಲಕ ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ರಿಂದ ಬಹುಶಃ ಪ್ರಜ್ವಲ್ ಅವರಿಗೆ ಇದು ತಲುಪುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಮನವಿಯನ್ನ ಸ್ವೀಕಾರ ಮಾಡ್ತಾರಾ, ಮತ್ತೆ ಕರ್ನಾಟಕಕ್ಕೆ ಬಂದು ಅಥವಾ ವಿದೇಶದಿಂದ ಬಂದು SIT ತನಿಖೆಯನ್ನ ಎದುರಿಸ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ದೇವೇಗೌಡರು ಕೂಡ ಇದನ್ನೇ ನಾನು ಮನವಿ ಮಾಡಿದ್ದೆ ಅಂತ ಕುಮಾರಸ್ವಾಮಿ ಹೇಳೋ ಮೂಲಕ ದೇವೇಗೌಡರ ಮಾತು ಕೂಡ ಇದೇ ಆಗಿದೆ ಅನ್ನುವಂತಹ ಸಂದೇಶವನ್ನ ಪ್ರಜ್ವಲ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಬಂದು ತನಿಖೆನ ಎದುರಿಸ್ತಾರಾ, ಕಾದ್ ನೋಡ್ಬೇಕಾಗತ್ತೆ. ಅರುಣ್, ಈಗ ಮನವಿ ಏನೋ ಮಾಡ್ಕೊಂಡಿದ್ದಾರೆ, ಮನವಿಯನ್ನ ಕೇಳಿಸ್ಕೊಳ್ಬೇಕಲ್ವಾ? ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದಾರಾ?